ಪುರದೊಳಗೆ ಪ್ರಿಯವನೆನಿಸಿದ ಶ್ರೀಹರಿವರ ಬಲ ಕಾರಣಕರ್ತ ಪುರದೊಳಗೆ ಪ್ರಿಯವನೆನಿಸಿದ ಶ್ರೀಹರಿವರ ಬಲ ಕಾರಣಕರ್ತ ದಾನದೊಳು ಅತಿ ಶ್ರೇಷ್ಠನಾದ ದಾನದೊಳು ಅತಿ ಶ್ರೇಷ್ಠನಾದ ಕರ್ಣನ ಕಥೆಯನ್ನು ಬೇಡುವೆನ ಸಂಬ ಸದಾ ಶಿವ ಸಂಬ ಸದಾ ಶಿವ ಸಂಬ ಸದಾ ಶಿವ ಸಂಬ ಶಿವ ಸಂಬ ಸದಾ ಶಿವ. ಯಾದವ ವಂಶದ ದೊರೆ ಸೂರಸೇನ ಮಹಾರಾಜನಿಗೆ ಪೃಥೆ ಎನ್ನುವಂತ ಒಬ್ಬ ಮಗಳಿದ್ಲು. ಯಾದವ ವಂಶ ಅಂದ್ರೆ ಕೃಷ್ಣನ ವಂಶ. ಅಲ್ಲೊಬ್ಬ ಶೂರಸೇನ ಅಂತ ರಾಜ ಇದ್ದ. ಅವನಿಗೆ ಒಬ್ಬ ಮಗಳಿದ್ಲು ಪೃಥೆ ಅಂತೇಳಿ. ಹಲವಾರು ಮಕ್ಕಳಿದ್ರು, ಅದರಲ್ಲೊಬ್ಬ ಮಗಳು ಪೃಥೆ ಅಂತ. ಕುಂತಿ ಭೋಜರಾಜ ಅನ್ನೋ ರಾಜನಿಗೆ ಮಕ್ಕಳಿಲ್ಲದ ಕಾರಣ ಆ ಶೂರಸೇನ ಮಹಾರಾಜನ ಮಗಳಾದಂತ ಪೃಥೆಯನ್ನ ಇವನು ದತ್ತು ತಗೊಂಡ. ಯಾರು? ಕುಂತಿ ಭೋಜರಾಜ. ಅದಕ್ಕೆ ಕುಂತಿ ಭೋಜರಾಜ ಪೃಥೆಯನ್ನ ದತ್ತು ತೆಗೆದುಕೊಂಡ ಕಾರಣ ಅವಳ ಹೆಸರು ಕುಂತಿ ಅಂತ ಬದಲಾಯಿತು. ಕುಂತಿ ಅಂತ ಬದಲಾಯಿತು. ಆ ಕುಂತಿ ಅತ್ಯಂತ ಸುರದ್ರೂಪಿ. ರೂಪಕ್ಕಿಂತ ಮಿಗಿಲಾವುದು ಅಂದ್ರೆ ಗುಣ. ರೂಪಕ್ಕಿಂತ ಮಿಗಿಲಾವುದು ಅಂದ್ರೆ ಗುಣ. ಗುಣಕ್ಕಿಂತ ಮಿಗಿಲಾವುದು ಅಂದ್ರೆ ಜ್ಞಾನ. ಅದು ಬೇಕು. ನೋಡು, ಬಹಳ ಚೆನ್ನಾಗವ್ರೆ ಅಂದ್ರೆ ಆಗ್ಬಿಡ್ತದ? ಯಾವ್ದಾರ ಆಫೀಸ್ಗೆ ಹೋಗಿ ನೋಡಿ, ಬೆಳ್ಳಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ, ಕೆಲಸ ಕೊಡ್ತಾರ? ಕೊಡಲ್ಲ. ಜ್ಞಾನ ಏನು ಅಂತ ಕೇಳ್ತಾರೆ. ಹಾಗೆ ಎಲ್ಲವೂ ಇದ್ದವಳು ಯಾರು? ಕುಂತಿ ತಾಯಿ. ಇತ್ತ ಗುಣವೂ ಇತ್ತು, ಚಂದದ ರೂಪವೂ ಇತ್ತು, ಎಲ್ಲಕ್ಕಿಂತ ಮಿಗಿಲಾಗಿ ಜ್ಞಾನವಿತ್ತು, ಗುರು ಹಿರಿಯರಲ್ಲಿ ಭಕ್ತಿ ಇತ್ತು. ಹೀಗಿರುವಾಗ ಕುಂತಿ ಭೋಜರಾಜ ಒಂದು ದಿನ ಸಭಾಸ್ಥಾನದಲ್ಲಿ ಕುಳಿತಿದ್ದಾನೆ. ಉನ್ನತ ಆಸನದಲ್ಲಿ ಕುಳಿತಿದ್ರೆ ಮಂತ್ರಿ ಮಹೋದಯರು ಮಾಂಡಲಿಕರು ಕುಳಿತಿದ್ದಾರೆ. ಆ ಸಮಯದಲ್ಲಿ ಕುಂತಿಗೆ ಇನ್ನು ಚಿಕ್ಕ ಪ್ರಾಯ, ಒಂದು 12-13 ವರ್ಷದ ವಯಸ್ಸು. ಹೀಗಿರುವಾಗ ಆ ಕುಂತಿ ಭೋಜರಾಜನ ಆಸ್ಥಾನಕ್ಕೆ ಯಾರು ಬರ್ತಿದ್ದಾರೆ ಗೊತ್ತಾ? ದೂರ್ವಾಸ ಮಹರ್ಷಿಗಳು, ಪರಮ ತಪೋನಿತರಾದಂಥ ಮಹರ್ಷಿಗಳು. ಯಾರು ಬರ್ತಿದ್ದಾರೆ ಅಂದ್ರೆ ಆ ಶಿವ ಧ್ಯಾನ ಮಾಡ್ತಾ ಬರ್ತಿದ್ದಾರೆ, ಭಗವಂತನ ಧ್ಯಾನ ಮಾಡ್ತಾ ಬರ್ತಿದ್ದಾರೆ, ಕರುಣಾಮಯನ ಧ್ಯಾನ ಮಾಡ್ತಾ ಬರ್ತಿದ್ದಾರೆ. ಕರುಣಾಕರ ಹೇ ಗಂಗಾಧರ, ಕರುಣಾಕರ ಹೇ ಗಂಗಾಧರ, ಜಟಾಜೂಟಧರ ಶಿವಶಂಕರನೇ ಕರುಣಾಕರ ಹೇ ಗಂಗಾಧರ. ಚರ್ಮಾಂಬರ ಶುಭೋ ಮಹಾದೇವ, ಗೌರಿ ವಲ್ಲಭ ಗಜ ಚರ್ಮಾಂಬರ ಭಸ್ಮಾಂಗಧರನೆ ಭವರೋಗ ವೈದ್ಯನೆ, ಜಯ ಜಯ ಮಹಾದೇವ, ಜಯ ಜಯ ಮಹಾದೇವ. ಸಭೆಗೆ ಪ್ರವೇಶ ಮಾಡ್ತಾರೆ ದೂರ್ವಾಸರು. ಸಭಾಸ್ಥಾನದ ದ್ವಾರ ಬಾಗಿಲು ನಿಂತಿದ್ದಾರೆ. ಆದರೆ ಕುಂತಿ ಭೋಜರಾಜ ಯಾರೋ ಮಂತ್ರಿಗಳ ಜೊತೆ ಏನೋ ಮಾತಾಡ್ತಾ ಇದ್ದ. ಇವ್ರು ಬಂದದ್ದು ನೋಡ್ಲೇ ಇಲ್ಲ. ಅವನು ಮಂತ್ರಿಗಳ ಜೊತೆ ಮಾತಾಡ್ತಿದ್ದ. ಗದ್ದಲ ಇತ್ತು ಆ ಸಭೆಯಲ್ಲಿ, ಸ್ವಲ್ಪ ಗದ್ದಲ ಇತ್ತು. ಈ ದೂರ್ವಾಸರು ಕೂಗ್ತಾರೆ, ಕುಂತಿ ಭೋಜರಾಜ. ಒಂದ್ಸಲ ಕರೆದ್ರು, ಅವನು ತಿರುಗಿ ನೋಡ್ಲೇ ಇಲ್ಲ, ಕೇಳಿಸಿಲ್ಲ. ಉದ್ದೇಶಪೂರ್ವಕವಾಗಂತೂ ಅವನು ತಿರುಗಿ ನೋಡ್ಲಿಲ್ಲ ಅನ್ನೋಂಗಿಲ್ಲ, ಅವನು ಕೇಳಿಸ್ತಿಲ್ಲ. ತುಂಬಾ ಗದ್ದಲ ಇತ್ತು. ಮತ್ತೆ ಮಾತಾಡ್ತಿದ್ದ. ಮೊದಲೇ ದೂರ್ವಾಸರು ಇವರು ಕೋಪ, ಮತ್ತೆ ಕೂಗ್ತಾರೆ, ಕುಂತಿ ಭೋಜರಾಜ. ಅವನು ತಿರುಗಿ ನೋಡ್ಲಿಲ್ಲ. ಮತ್ತಷ್ಟು ಕೋಪ ಬಂತಂತೆ. ಕುಂತಿ ಭೋಜರಾಜ
ಆಗ್ಲೂ ತಿರುಗಿ ನೋಡ್ಲಿಲ್ಲ. ಯಾವಾಗ ತಿರುಗಿ ನೋಡ್ಲಿಲ್ವೋ ವಿಪರೀತವಾದ ಕೋಪ ಬಂತಂತೆ. ಯಾರಿಗೆ? ದೂರ್ವಾಸರಿಗೆ. ಧೂರ್ತರಾಜನೇ ಶಪಿಸುವೆ ನಿನ್ನ, ಸುಟ್ಟು ಬಿಡುವೆನು ಈ ನಿನ್ನ ಅರಮನೆಯ ಕೋಪದ ಕಿಡಿಯಲೇ. ತಪೋನಿದ ನೋಡುವ ಬಂದು ಬಾಗಿಲಲ್ಲಿ ನಿಂತರು, ತಿರುಗಿ ನೋಡದಷ್ಟು ಸೊಕ್ಕೇಳಿದೆ. ಎಡ ಕುಂತಿ ಭೋಜರಾಜ, ನಿನ್ನ ಸಹಿತವಾಗಿ, ನಿನ್ನ ಅರಮನೆ ಸಹಿತವಾಗಿ ನಿನ್ನ ರಾಜ್ಯವನ್ನೇ ಸುಟ್ಟು ಬಿಟ್ಟೇನು ಎನ್ನುವಾಗ ಅಪ್ಪನ ಕಡೆ ಋಷಿಗಳು ಕೋಪ ತೋರುವಾಗ ಎಲ್ಲಿದ್ದಳೋ ಮಗಳು ಕುಂತಿ ಓಡೋಡಿ ಬಂದಳಂತೆ. ಓಡಿ ಬಂದು ಗುರುಗಳ ಮುಂದೆ ಕರೆದೋಡಿಸಿ, ಕೋಪವ ಮಾಡದಿರೋ ಗುರುದೇವ, ಕೋಪವ ಮಾಡದಿರೋ, ಕೋಪವ ಮಾಡದಿರೋ ಗುರುದೇವ, ಕೋಪವ ಮಾಡದಿರೋ. ಎನ್ನಯ್ಯ ಪಿತನ ಶಪಿಸದಿರೋ ಗುರುವೇ, ನಿಮ್ಮಯ ಸೇವೆಯ ನಾನು ಮಾಡುವೆ. ಕೋಪ ಮಾಡ್ಕೊಂಡು ಎನ್ನಯ್ಯ ಪಿತನ ಶಪಿಸದಿರೋ ಗುರುವೇ, ನಿಮ್ಮಯ ಸೇವೆಯ ನಾನು ಮಾಡುವೆ. ಎನ್ನುತ್ತ ಕುಂತಿ ಗುರುಗಳ ಪಾದವ ಹಿಡಿದಳು ಜಾನವತಿ, ತಾನು ಹಿಡಿದಳು ಜಾನವತಿ. ಕೋಪವ ಮಾಡದಿರೋ ಗುರುದೇವ. ಓಡೋಡಿ ಬಂದ್ಬಿಟ್ಲು ಕುಂತಿ. ನಮ್ಮಪ್ಪಂಗೆ ಶಾಪ ಕೊಟ್ಬಿಡ್ತಾರೆ ಗುರುಗಳು ಅಂತ. ಅದಕ್ಕೆ ಅಪ್ಪ ಅಂದ್ರೆ ಮಕ್ಕಳು ಹೆಣ್ಣು ಮಕ್ಕಳು ಬಹಳ ಪ್ರೀತಿ. ಅಪ್ಪ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಪ್ರೀತಿ, ಮಗಳು ಅಂದ್ರೆ ಅಪ್ಪನಿಗೂ ಪ್ರೀತಿ. ಅಂತ ಕುಂತಿ ಭೋಜರಾಜನನ್ನ ಶಾಪದಿಂದ ಕಾಪಾಡ್ಬಿಟ್ಲು ಮಗಳು. ಯಾರು? ದತ್ತು ಮಗಳವಳು. ಆದ್ರೂ ಓಡ್ ಬಂದು ಗುರುಪಾದ ಹಿಡಿದು, ನಮ್ಮಪ್ಪಂಗೆ ಶಾಪ ಕೊಡಬೇಡಿ ಗುರುಗಳೇ, ನಾನಿದ್ದೀನಲ್ಲ, ನಾನ್ ನಿಮ್ ಸೇವೆ ಮಾಡ್ತೇನೆ ಅಂದ್ಲು. ಅದಕ್ಕೆ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ ಅಂತ ದೊಡ್ಡವರು ಹೇಳಿದ್ರು. ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಎಷ್ಟು ಚೆನ್ನಾಗಿ ಹೆಣ್ಣು ಮಕ್ಕಳಿದ್ರೇನು, ಒಬ್ಬ ಮಗಳಿರ್ಬೇಕು, ಒಬ್ಬ ಮಗಳು ಭಾವನೆಗಳನ್ನ ಹಂಚ್ಕೊಳ್ಳಿಕ್ಕೆ, ಪ್ರೀತಿ ತೋರ್ಲಿಕ್ಕೆ. ಅದಕ್ಕೆ ಹೆಣ್ಣು ಇರಲ್ಲವ್ವ, ಮನೆಗೊಂದು ಹೆಣ್ಣಿರಬೇಕವ್ವ. ಹೆಣ್ಣು ಹುಟ್ಟಿತೆಂದು ಕಣ್ಣೀರ ಇಡಬೇಡ, ಗಂಡು ಹುಟ್ಟಿತೆಂದು ಗತ್ತಿನಿಂದ ತಿರುಗಬೇಡ. ಏನ್ ಮಾಡ್ತಾರ ಗಂಡು ಮಕ್ಕಳು? ಬಲೆ ಕತೆ ಮಾಡ್ತಾ ಕುಂತವ್ರು. ಈಗ ನೋಡ್ಬೇಕು, ಏನು ಮಾಡೋದು ಬೇಡ. ಮಕ್ಕಳು ಸದ್ಯ 10 ಗಂಟೆಗೆ ಬಂದು ಮಲ್ಕೊಂಡ್ರೆ ಸಾಕಾಗತ್ತೆ. ಅದೊಂದು ಸಾಕಿ, ನೀನು ಬೇಡ. ಅವ್ರು ಏನು ಆಸ್ತಿ ಮಾಡೋದು ಬೇಡ, ದುಡ್ಡು ಮಾಡೋದು ಬೇಡ, ಇವರೇ ಮಾಡಿಟ್ಟವ್ರೆ. ಅವ್ರ ಭಯ ಏನು ಅಂದ್ರೆ 10 ಗಂಟೆ ಬಂದು ಮಲ್ಕೊಬಿಟ್ರು ಸಾಕು. ಮಗ ಬಂದು ಮಲಗವನೆ ಅಂದ್ರೆ BP ಶುಗರ್ ಎಲ್ಲ ನಾರ್ಮಲ್ಲು. 12 ಗಂಟೆ ಆದ್ರೂ ಬರ್ಲಿಲ್ಲ ಅಂದ್ರೆ 5 ಮಾತ್ರೆ ನುಂಗುರು, ಶುಗರು ರೈಜು, BP ರೈಜು ಅಂತ ಎಣ್ಣೆ ಬಂದು ಕೂತದೆ. ಇವಾಗ ನೋವು ಕೊಡೋ ಮಕ್ಕಳು ಯಾರಿಗ್ರಿ ಬೇಕು? ಮಕ್ಕಳನ್ನ ಸಂತೋಷ ಕೊಡೋರು ಆಗ್ಬೇಕಲ್ವಾ? ತಂದೆ ಕಷ್ಟರಿದ್ರೆ ಪಾರ್ ಮಾಡೋರು ಆದ್ರೆ ಮಕ್ಕಳಾಗಬೇಕು. ಎತ್ತವರ ವೇದನೆ ನೀಗೂರು ಮಕ್ಕಳಾಗಬೇಕು. ಎತ್ತವರಿಗೆ ನೋವು ಕೊಡೋ ಮಕ್ಕಳು ಉಟ್ಕೊಂಡ್ಬಿಟ್ರಲ್ಲ, ಏನ್ ಮಾಡೋದು ಇವ್ರನ್ನ? ನಮ್ಮಪ್ಪ ಎಷ್ಟು ಕಷ್ಟಪಟ್ಟ, ನನ್ನ ತಾಯಿ ಎಷ್ಟು ವೇದನೆ ಪಡ್ತಾವಳೆ, ನನ್ನ ವಂಶ ಎಂಥದ್ದು, ಅದ್ರ ಗೌರವ ಏನು ಅಂತ ತಿಳಿದೆ ಬಹಳಷ್ಟು ಕೆಟ್ಟೋಗ್ಬಿಟ್ಟವ್ರ ಮಕ್ಕಳು. ಅವ್ರಿಗೆ ಅರಿವೇ ಇಲ್ಲ. ಕೋಪವೇ ಅವ್ರದ್ದು ಆಯ್ದ, ಕೋಪವೇ ಆಯ್ದ. ಎದುರಿಸೋದು ಅಪ್ಪ ಅಮ್ಮನ. ಏನಂದ್ರೆ ನೀನು ಹಿಂಗೆ ಆಡ್ತಿರೋ, ನಾ ಏನೋ ಮಾಡ್ಕೊಂಡ್ಬಿಡ್ತೀನಿ ಅನ್ನೋದು, ನಾನು ಸತ್ತೋಗ್ತೀನಿ ಅನ್ನೋದು. ಎಷ್ಟು ಭಯ ಇಟ್ಬಿಟ್ರು. ಯಾರ್ದೋ ಭಯ ಇಲ್ಲ, ಎಷ್ಟೋ ಜನ ಎತ್ತೋರಿಗೆ ಮಕ್ಕಳದೇ ಭಯ ಆಗ್ಬಿಟ್ಟದಿವ. ಅಂತ ಕುಂತಿ ಭೋಜರಾಜನಿಗೆ ಗುರುಗಳ ಶಾಪ ಕೊಡ್ತೀವಿ ಅಂದ್ರೆ ಮಗಳು ಓಡ್ ಬಂದು ಕಾಲಿಡ್ಕೊಂಡ್ಲು, ನಮ್ಮಪ್ಪಂಗೆ ಶಾಪ ಕೊಡಬೇಡ್ರಿ, ನಾನ್ ನಿಮ್ ಸೇವೆ ಮಾಡ್ತೀನಿ. ನಮ್ಮ ತಂದೆ ಏನೋ ರಾಜಕಾರಿ, ಅವ್ರು ಮಾತಾಡ್ತಿದ್ದಾರೆ, ಉದ್ದೇಶಪೂರ್ವಕವಾಗಿ ನಿಮಗೆ ಅಗೌರವ ಮಾಡಿಲ್ಲ ನಮ್ಮಪ್ಪ, ಅಂತವನಲ್ಲ ನಮ್ಮಪ್ಪ, ನನ್ನ ತಂದೆ ಅಂತವರಲ್ಲ, ಬನ್ನಿ ಗುರುಗಳೇ ಅಂತೇಳಿ ಅತ್ಯಾದರದಿಂದ ಗುರುಗಳನ್ನ ಕರೆತಂದ್ಲು. ಆ ಗುರುಗಳಿಗೊಂದು ಸ್ವಲ್ಪ ಸಂತೋಷ ಆಯ್ತು. ಪಾಪ ಎಷ್ಟು ಒಳ್ಳೆ ಹೆಣ್ಮಗಳು ಇವಳು, ಚಿಕ್ಕ ವಯಸ್ಸು ಆದ್ರೆ ಎಷ್ಟು ಪ್ರೀತಿ ಅಂದಾಗ
ಆ ಗುರುಗಳ ಕರೆತಂದು ಅರಿವಾಣವನಿರಿಸಿ ಗುರುಪಾದ ಕಮಲಗಳ ಪನ್ನೀರಲ್ಲಿ ಶುಚಿಗೊಳಿಸಿ ಭಸ್ಮಲೇಪಿಸಿ ಪುಷ್ಪಗಳನ್ನಿರಿಸಿ ಪಾದೋದಕವ ಶಿರ ಪ್ರೋಕ್ಷಣಗೈದುಕೊಂಡು ಕರಜೋಡಿಸಿ ಕುಳಿತಳು ಕುಂತಿ ಪ್ರಸನ್ನವದನನಾದ ದುರ್ವಾಸ ಮುನಿತ. ಏನಯ್ಯ ಹೆಣ್ಮಗಳು, 13 ವರ್ಷದ ಮಗಳು, ಕುಂತಿ ಭೋಜರಾಜನ 13 ವರ್ಷದ ಮಗಳು. ಕಾಲು ತೊಳಿತಾಳೆ, ಪಾದೋದಕ ತಲೆ ಮೇಲೆ ಹಾಕೊಳ್ತಾಳೆ. ಎಂಥ ಮಗಳು ಪಡೆದಿದ್ದಾನೋ ಅವನು ಮಹಾನುಭಾವ, ಎಂಥ ಮಗಳು ಪಡೆದಿದ್ದಾನೆ ಅಂದಾಗ ಆ ಗುರು ಸೇವೆಯನ್ನು ಅನವರತ ಆಗೈದಳು ಕುಂತಿ ಮನವಿಟ್ಟು. ಗುರು ಸೇವೆಯನ್ನು ಗೈದಳು ಕುಂತಿ ತಾನು ಮನವಿಟ್ಟು ಆನಂದದಿಂದಲೇ ಗುರುಗಳ ಸೇವೆಯ ಮಾಡಲು ಅನುದಿನ ಆನಂದದಿಂದಲೇ ಗುರುಗಳ ಸೇವೆಯ ಮಾಡೆ ಅನುದಿನ ಪ್ರಸನ್ನವದನನಾದ ಆ ದುರ್ವಾಸ ಮುನಿಯುತ ಅಂಬ ನೀಡುವೆ ವರಗಳ ನಿನಗೆ ಎಂದನು ಮುನಿವರ್ಯ. ನೀಡುವೆ ವರಗಳ ಕಂದ ನಿನಗೆ ಎಂದನು ಮುನಿವರ್ಯ, ಎಂದನು ಮುನಿವರ್ಯ, ಎಂದನು ದುರ್ವಾಸ ಮುನಿವರ್ಯ. ಹಾಕ್ಬೇಕಲ್ಲ, ರಾಘವಣ ತಂದಿಟ್ಟ, ನಾನು ಹಾಕಕ್ಕಾಯ್ತದ? ನೀವೇ ಹಾಕ್ಬೇಕು. ಹೂನಾರ ತಂದು ಇಟ್ಬಿಟ್ರೆ ನೀವೇ ಹಾಕೊಳ್ಳಿ ಅಂದ್ರೆ ನಾನು ಹೆಂಗೆ ಹಾಕೊಳ್ಳೋದು? ಕಾಸು ತಂದಿಟ್ರೆ ಇಟ್ಕೊಂತೀನಿ, ಹೂನಾರ ನೀವೇ ಹಾಕ್ಬೇಕು ಪ್ರೀತಿಯಿಂದ. ಈ ದಿನ ನಮ್ಮ ತಾತನವರಾದ ನಂಜಪ್ಪನವರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಕ್ಕಂಥ ಶ್ರೀವಾರ ಮೋಶನವರಿಗೆ ಒಂದು ಪುಷ್ಪಮಾಲೆ ಹರಿಸ್ತಾ ಇದ್ದೀನಿ. ಇವರು ಯಾವುದೇ ಕಾರ್ಯಕ್ರಮ ನಮ್ಮ ಕುಟುಂಬದಲ್ಲಿರಲಿ ತಪ್ಪದೆ ನಮ್ಮ ಮನೆ ಕಾರ್ಯಕ್ರಮ ಅಂದು ಬಂದು ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಚಿರುಣಿ ಆಗಿರ್ತಾರೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಕೀಬೋರ್ಡ್ ವಾದಕರಾಗಿ ಬಂದಿರತಕ್ಕಂಥ ನಮ್ಮ ತಂಡದ ಆಧಾರ ಸ್ತಂಭ ಕೊಳ್ಳೇಗಾಲ ಚಂದ್ರು ಅವರು, ನನ್ನ ಪ್ರೀತಿಯ ಬೀಗರು, ಅವ್ರಿಗೊಂದು ಪುಷ್ಪಮಾಲಿಕೆ ಅರ್ಪಿಸುವ ಮೂಲಕ ನಮ್ಮ ಯಾರಂಡಳ್ಳಿ ದೇವೇಗೌಡರ ಕುಟುಂಬದ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತ. ಹಾಗೂ ತಬಲಾ ವಾದಕರು ಕಿಶೋರ್ ಅವರು ಕೊಳ್ಳೇಗಾಲದಿಂದ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಒಂದು ಪುಷ್ಪಮಾಲಿಕೆಯನ್ನು ಅರ್ಪಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಮತ್ತು ರಿದಮ್ ಪ್ಯಾಡ್ ವಾದಕರು ಸದಾ ನಮ್ಮ ಬೆನ್ನೆಲುಬಾಗಿರ್ತಕ್ಕಂಥ ರವಿ ಅವರು, ಅವ್ರಿಗೂ ಕೂಡ ಒಂದು ಪುಷ್ಪಮಾಲಿಕೆ ಅರ್ಪಣೆ ಮಾಡುವ ಮೂಲಕ ಸ್ವಾಗತ. ಮತ್ತು ಸೌಂಡ್ ಸಿಸ್ಟಮ್ ಮಾಲೀಕರು, ಸೌಂಡ್ ಇಂಜಿನಿಯರ್ ಆದಂಥ ನಮ್ಮ ಪ್ರೀತಿಯ ಕೃಷ್ಣಮೂರ್ತಿ ಅವರು, ಅವ್ರಿಗೂ ಕೂಡ ಒಂದು ಪುಷ್ಪಮಾಲಿಕೆಯನ್ನು ಅರ್ಪಿಸುವ ಮೂಲಕ ಸ್ವಾಗತ ಕೋರ್ತೇವೆ. ನಮ್ಮ ಯಾರಂಡಳ್ಳಿ ದೇವೇಗೌಡರು ಕುಟುಂಬ, ಎಲ್ಲ ಪ್ರೀತಿಯ ನಮ್ಮ ಅಣ್ಣವರು ದೇವೇಗೌಡರು, ರೂಪೇಶ್ ಅಣ್ಣವರು, ಎಲ್ಲ ನನ್ನ ಸಹೋದರಿಯರು, ಪ್ರೀತಿಯ ಮನೆ ಮಗನಂತೆ ಕಂಡು ಹಲವಾರು ಕಾರ್ಯಕ್ರಮಗಳಿಗೆ ನಮ್ಮನ್ನು ಕರೆಸಿದ್ದೀರಿ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿಗಳು. ಹಣ ಕೊಡ್ಬೋದು, ನಾವು ಖರ್ಚು ಮಾಡ್ಕೊಬೋದು, ಅದು ಬೇರೆ ವಿಚಾರ. ಆದರೆ ಒಬ್ಬ ಕಲಾವಿದರ ಮೇಲೆ ತುಂಬ ಅಭಿಮಾನವಿಟ್ಟು ಅಕ್ಕರೆ ಇಟ್ಟು ಇಷ್ಟೊಂದು ಪ್ರೀತಿ ತೋರುವಂತಹದ್ದು ಅದು ನಿಮಗೆ ಪೂರ್ವಜನ್ಮದ ಸಂಸ್ಕಾರ. ಯಾರೇ ಆಗಲಿ, ಒಂದು ಕುಟುಂಬದಲ್ಲಿ ಒಂದು ಸಂಸ್ಕಾರ ಬಂದಿದೆ ಅಂದರೆ ಅದು ಪೂರ್ವಜನ್ಮದ ಸಂಸ್ಕಾರ. ನಮ್ಮ ಹಿರೀಕರು ನಮ್ಗೆ ಹಾಕೊಟ್ಟಂಥ ದಾರಿ ಅದು. ಮನೆ ಬಾಗಿಲು ಬಂದವ್ರು ನೀರು ಕೊಡಬೇಕು, ಅವ್ರಿಗಂತೂ ತನ್ನ ಹಾಕಬೇಕು, ಅವ್ರು ಹೊಟ್ಟೆ ಹಸ್ತಿದೆಯಾ ನೋಡ್ಬೇಕು, ಅದು ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳು ಮೊದಲೆಲ್ಲ ಯಾರು ಅಜ್ಜಿದಿರು ಮನೆ ಬಾಗಿಲು ಕೂತಿದ್ರೆ ಹಂಗೆ ಅನ್ನೋರು, ಯಾರ ಬಂದರೆ ಊಟ ಮಾಡ್ರಿ, ಊಟ ಮಾಡಪ್ಪ ಅನ್ನೋರು. ಈಗ ಹಂಗೆಲ್ಲ ಅನ್ನೋದಿಲ್ಲ. ಈಗ ನಮ್ಮ ಮನೆಗಿಬ್ಬರು ಫ್ರೆಂಡ್ ಕರಿಬೇಕಾದ್ರೆ ನಾನು ಹೆಂಡ್ತಿಗೆ 15 ದಿನ ಮೊದಲು ಹೇಳ್ಬೇಕು, ನಾನು ಕರಿಯೋಣ ಬೇಡವಾ ಅಂತ. ಅರ್ಜಿ ಹಾಕ್ಬೇಕು, ಅರ್ಜಿ ಹಾಕಿ ಅವ್ರು ಸ್ಯಾಂಕ್ಷನ್ ಮಾಡಿದ್ಮೇಲೆ ಕರಿಬೇಕು. ಅವರು ಇಬ್ಬರೇ ಬಂದರೆ ನಾನು ಬಚಾವು,
ಅವ್ರ ಮನೆ ಕೈನಾಗ 3 ಜನ ಬಂದ್ಬಿಟ್ರೆ ನನ್ನ ಕತೆ ಮುಗೀತು. ಕಣ್ಣಿ ಸ್ಟಾಪ್ ಆಗ್ಬಿಡುದು, ತಪ್ಪಲೆ ದಬಾರ್ನೆ ತಾಕೋದು. ನೀನು ಇಬ್ಬರು ಒಂದೇ, ಅವ್ರು ಯಾಕೆ 3 ಜನ ಬಂದವ್ರೆ ಅಂತ ನೋಡ್ರಿ, ಸಮಸ್ಯೆ ಎಲ್ಲಿ ಬಂದ್ಬಿಡ್ತು ಅಂತ. ಅನ್ನ ಹಾಕ್ಬೇಕ್ರಿ, ಅವಕಾಶ ಸಿಕ್ಕಿದಾಗ ಅನ್ನ ನಮ್ಮೂರಷ್ಟೇ ಕರೆದು, ನಮ್ಮ ನೆಂಟರಷ್ಟೇ ಕರೆದು ಊಟ ಹಾಕೋದೇ ಬೇರೆ. ಅನಿರೀಕ್ಷಿತವಾಗಿ ಯಾರಾದ್ರೂ ಮನೆಗೆ ಬಂದಾಗ ಒಂದು ಅನ್ನ ಹಾಕೋದು, ಅದೆಲ್ಲ ಅದು ಭಗವಂತ ಅಂತ ತಿಳ್ಕೋಬೇಕು. ಅದರಲ್ಲೂ ಮಧ್ಯಾಹ್ನದ ಹೊತ್ತು ಯಾರು ಬಂದು ಭಿಕ್ಷೆ ಕೇಳಿದ್ರೆ ಅನ್ನ ಭಿಕ್ಷೆ, ದತ್ತಾತ್ರೇಯ ಸ್ವಾಮಿ ಬಂದ ಅಂತ ಅರ್ಥ. ಅದರಿಂದ ಅಕ್ಕರೆಯ ಪುಷ್ಪಮಾಲಿಕೆ ಹಾಕಿದ್ದಾರೆ ನಮ್ಮ ರೂಪೇಶ್ ಅಣ್ಣವರು. ಒಳ್ಳೇದಾಗಲಿ ಅವ್ರ ಕುಟುಂಬ, ನಮ್ಮ ಎರಡಳ್ಳಿ ದೇವೇಗೌಡರು ಸಮಸ್ತ ವಂಶಸ್ಥರು 100 ಕಾಲ, ಆ ತಾಯಿ ಮತ್ಯಾಲಮ್ಮ ದಂಡು ಮಾರಮ್ಮನ ಕೃಪೆಯಿಂದ 100 ಕಾಲ ಆನಂದವಾಗಿ ಆ ಕುಟುಂಬದ ಸದಸ್ಯರೆಲ್ಲ ಇರಲಿ ಅಂತ ಬೇಡ್ತಾ ನಂಜಪ್ಪನವರಿಗೆ ಸ್ವರ್ಗದ ದಾರಿ ತೋರಿಸೋಣ. ಯಾವಾಗ ಆ ತಾಯಿ ಕುಂತಿ 13 ವರ್ಷದ ಪ್ರಾಯ ಹೆಣ್ಣುಮಗಳಿಗೆ ಅತಿ ಪ್ರೀತಿಯಿಂದ ಗುರು ಸೇವೆ ಮಾಡಿದ್ಲಂತೆ. ಸಂತೋಷ ಆಯ್ತು ಗುರುಗಳಿಗೆ. ಅಮ್ಮ, ನಿನ್ನಂತ ಜ್ಞಾನವಂತೆ, ಎಷ್ಟು ಜ್ಞಾನವಂತೆ ನೀನು, 13 ವರ್ಷ ನಿನಗೆ, ಅದಕ್ಕೆ ನಾನು ನಿನಗೆ ವರ ಕೊಡ್ತೀನಮ್ಮ. ಅದು ಈಗ ಸದ್ಯಕ್ಕೇನೋ ಒಂದು ಮುತ್ತನ ಹಾರ, ಕಂಠಿ ಹಾರ, ಪಟ್ಟೆ ಪೀತಾಂಬರ ಅಲ್ಲ. ನಿನಗೆ ಜಗತ್ತಿನಲ್ಲಿ ಹೆಣ್ಣಾದವಳು ಬಯಸೋದೇನೋ ಗೃಹಸ್ಥಾಶ್ರಮ, ಮದುವೆ ಆಗ್ಬೇಕು. ಬರೀ ಮದುವೆ ಆದ್ರೆ ಆಯ್ತಾ, ಒಳ್ಳೆ ಮಕ್ಕಳಾಗಬೇಕು ಅಂತ ಬಯಸ್ತಾಳೆ. ಅದಕ್ಕಮ್ಮ ನಾನ್ ನಿನಗೆ ವರ ಕೊಡ್ತೇನೆ. ಅಮ್ಮ, ತೇಜೋವಂತರಾದ ಜಗತ್ತಿಖ್ಯಾತರಾಗುವ 5 ಸುತರ ಭಾಗ್ಯವ ಕರುಣಿಸುವೆ ನಮ್ಮ ನಿನಗೆ. ನಿನಗೆ ಜಗತ್ತಲ್ಲಿ ಕೀರ್ತಿವಂತರು, ತೇಜೋವಂತರು ಆಗುವಂತ 5 ಮಕ್ಕಳ, ಗಂಡು ಮಕ್ಕಳ ಭಾಗ್ಯ ಕೊಡ್ತೇನೆ. ಇದೋ ನಾನು ನಿನಗೆ 5 ಮಂತ್ರ ಹೇಳ್ಕೊಡ್ತೇನಮ್ಮ. ಆ 5 ಮಂತ್ರವನ್ನ ನಿನ್ನ ಮದುವೆ ಆದ ಮೇಲೆ ಸೂಕ್ತ ಸಮಯದಲ್ಲಿ ಪಠಿಸೋದ್ರಿಂದ ದಿವ್ಯವಾದಂತ 5 ಮಕ್ಕಳನ್ನ ಪಡೆಯುತ್ತೆ ಅಂತೇಳಿ ಆ ಕುಂತಿಗೆ ದೂರ್ವಾಸರು ಕರುಣೋಪದೇಶ ಮಾಡಿದರು. ಅಂದ್ರೆ ಕಿವಿಯಲ್ಲಿ ಮಂತ್ರವನ್ನು ಹೇಳಿದ್ರು. ಯಾವ್ಯಾವ ಮಂತ್ರ ಹೇಳಿದ್ರು? ಯಮ ಮಂತ್ರವಾ, ಸೂರ್ಯ ಮಂತ್ರವಾ, ಯಮ ಮಂತ್ರವಾ, ವಾಯುದೇವರ ಮಂತ್ರವಾ, ಇಂದ್ರದೇವರ ಮಂತ್ರವಾ, ಅಶ್ವಿನಿ ದೇವತೆಗಳ ಮಂತ್ರವಾ ಉಪದೇಶಗೈದರು ಕುಂತಿಗೆ ದೂರ್ವಾಸರು. ಮೊದಲನೆಯದು ಸೂರ್ಯದೇವರ ಮಂತ್ರ, 2ನೇದು ಯಮದೇವರ ಮಂತ್ರ, 3ನೇದು ವಾಯುದೇವರ ಮಂತ್ರ, 4ನೇದು ಇಂದ್ರದೇವರ ಮಂತ್ರ, ರಾಜ ದೇವತೆಗಳ ರಾಜನ ಮಂತ್ರ, ಕೊನೆಯದು ಅಶ್ವಿನಿ ದೇವತೆಗಳ ಮಂತ್ರ. ಅಮ್ಮ, ಈ ಮಂತ್ರಗಳನ್ನ ಸೂಕ್ತ ಸಮಯದಲ್ಲಿ ನೀನು ಪಡಿಸೋದ್ರಿಂದ 5 ತೇಜೋವಂತರಾದ ಮಕ್ಕಳನ್ನು ಪಡಿತೀಯಮ್ಮ ಅಂತೇಳಿ ಸಂತೋಷಪಟ್ಟು ಗುರುಗಳು ಹೊರಟು ಬಿಟ್ರು. ಈ ಕುಂತಮ್ಮ ಆನಂದವಾಗಿ ಆಟಪಾಠವಾಡುತ್ತಾ ಕಾಲ ಕಳೀತಾ ಇದ್ದಾಳೆ. ಹೀಗಿರಬೇಕಾದ್ರೆ ಒಂದಾನೊಂದು ದಿನ ತನ್ನೆಲ್ಲ ಗೆಳತಿಯರ ಜೊತೆ ಆ ನದಿ ತೀರದಲ್ಲಿ ಆಟವಾಡ್ತಾ ಇದ್ಲಂತೆ. 13 ವರ್ಷದ ಪ್ರಾಯ. ಏನ್ ಆಟ ಆಡ್ಬೋದು? ನೀರಾಟವಾಡಿದರು ಅನಿರೆಯರು, ನೀರಾಟವಾಡಿದರು, ನೀರಾಟವಾಡಿದರು ಅನಿರೆಯರು, ನೀರಾಟವಾಡಿದರು, ಸೊಬಗಿನಿಂದಲೇ ಸರಸವೇಡಿಯರು, ಸೊಬಗಿನಿಂದಲೇ ಸರಸವೇಡಿಯರು, ನೀರಾಟವಾಡಿದರು. ಬಗೆ ಬಗೆ ಪುಷ್ಪವ ಬಿಡಿಸಿ ತಂದರು, ಮಾಲೆಯ ಕಟ್ಟಿ ಆಟವಾಡಿದರು. ಬಗೆ ಬಗೆ ಪುಷ್ಪವ ಬಿಡಿಸಿ ತಂದರು, ಮಾಲೆಯ ಕಟ್ಟಿ ಆಟವಾಡಿದರು. ಸೊಬಗಿನಿಂದಲೇ ಸಂತೋಷ ಪಡುತ್ತ ಮೈ ಮರೆತು ತಲ್ಲೀನರಾದರು. ನೀರಾಟವಾಡಿದರು ಅನಿರೆಯರು, ನೀರಾಟವಾಡಿದರು. ಈ ರೀತಿಯಾಗಿ ಆಟವಾಡುವ ಮಕ್ಕಳು ಯಾವ ಆಟ ಆಡಿದ್ರು? ಎಲ್ಲ ಹೆಣ್ಮಕ್ಳೇ ಅವರು. ಆ ಹೆಣ್ಮಕ್ಳು ಮದುವೆ ಆಟ ಆಡ್ತಿದ್ದಾರೆ. ಒಬ್ಬ ಹೆಣ್ಣು ಮಗಳಿಗೆ ಮದುಮಗನಂತೆ ಶೃಂಗಾರ ಮಾಡಿದ್ರು,
ಒಬ್ಬ ಹೆಣ್ಮಗಳು ಮದುವಣಗಿತ್ತಿಯಂತೆ ಶೃಂಗಾರವಾದ್ಲು. ಎಲ್ಲ ಬಿಡಿಸಿ ಮಾಲೆ ತಂದು ಹೂವಿನ ಮಾಲೆಯನ್ನು ಒಬ್ಬರ ಕೋಳಿಗೆ ಹಾಕಿದ್ರು. ಅಲ್ಲಿ ಒಬ್ಬ ಹೆಣ್ಮಗಳು ಪುರೋಹಿತನ ಒಂದು ವೇಷ ತೊಟ್ಟಿದ್ಲು, ಅಂದ್ರೆ ಮದುವೆ ಮಾಡಿಸ್ರು ವೇಷ. ಅದಕ್ಕೆ ಆ ಹೆಣ್ಮಗಳು ಪುರೋಹಿತನ ಕಾಲಿಗೆ ಬೀಳ್ಬೇಕಲ್ಲ, ಸುಮ್ಮನೆ ಆಟವಾಡ್ತಾ ದೀರ್ಘ ಸುಮಂಗಲೀ ಭವ, ದೀರ್ಘ ಸುಮಂಗಲೀ ಭವ, ದೀರ್ಘ ಆಯುಷ್ಮಾನ್ ಭವ, ಸುಪುತ್ರ ಪ್ರಾಪ್ತಿರಸ್ತು, ಒಳ್ಳೆ ಮಗನನ್ನು ಪಡಿ. ಎಲ್ಲ ನಕ್ಕರು, ಹೊಳ್ಳನ ನಕ್ಕರು. ಆಹಾ, ಎಷ್ಟು ಚೆನ್ನಾಗಿತ್ತಲ್ಲವ ಆಟ ಅಂತ ಎಲ್ಲ ಮೈ ಮರೆತು ಸಮಯ ಆಗ್ತಿದೆಯಲ್ಲ ಹೊರಡೋಣ ಅಂತ ಎಲ್ಲ ಮನೆಗೆ ಹೊರಟ್ರು. ಆದ್ರೆ ಕುಂತಿಗೆ ಒಂದು ಯೋಚನೆ ಬಂತು, ಅಲ್ಲ ಆಶೀರ್ವಾದ ಮಾಡಿದ್ರೆ ಮಕ್ಕಳಾಗ್ತದ? ಸಾಧ್ಯವಾ ಇದು? ನಾನು ಗುರು ಸೇವೆ ಮಾಡಿದ್ದಕ್ಕೆ ಸಂತೋಷಗೊಂಡಂತಹ ದೂರ್ವಾಸ ಮಹರ್ಷಿಗಳು ನನಗೆ 5 ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ. ಸಾಧ್ಯವೇ? ಮಂತ್ರದಿಂದ ಮಕ್ಕಳು ಸಾಧ್ಯವೇ? ಆ ಮಂತ್ರದಿಂದ ಮೈಕ್ ಸಮಸ್ಯೆ ಸಾಧ್ಯವೇ? ಮಂತ್ರದಿಂದ ಮಕ್ಕಳು ಸಾಧ್ಯವೇ? ನನ್ನ ಗುರುಗಳೇನಾದ್ರೂ ನನಗೆ ಸುಮ್ಮನೆ ಉಪದೇಶ ಮಾಡಿದ್ರ ನಾನು ಮಾಡಿದ ಸೇವೆಗೆ ಫಲ ದಕ್ಕಲು ಸಾಧ್ಯವೇ? ಸಾಧ್ಯವಿಲ್ಲ ಬಿಡು. ಮಂತ್ರ ಉಪದೇಶ ಮಾಡಿದ್ರೆ ಮಕ್ಕಳೇ ಆಗ ಸಾಧ್ಯ, ಅಸಾಧ್ಯ ಅದು. ನೋಡಿಯೇ ಬಿಡೋಣ, ಯಾವ್ದಾದ್ರೂ ಒಂದು ಮಂತ್ರ ಪರೀಕ್ಷೆ ಮಾಡೋಣ. ಯಾವ ಮಂತ್ರ ಹೇಳಿ ಅಂತ ಆಲೋಚನೆ ಮಾಡುವಾಗ ಅವಳ ಮುಖದ ಮೇಲೆ ಆಗ ತಾನೇ ಪ್ರಖರವಾದ ಕಿರಣಗಳನ್ನ ಶಾಂತಗೊಳಿಸಿ ಒಂದು ಮುಸ್ಸಂಜೆಯ ಸಮಯ ಇನ್ನೊಂದಷ್ಟು ಕಾಂತಿಯುಕ್ತವಾದ ಸೂರ್ಯನ ಕಿರಣ ಕುಂತಿಯ ಮುಖದ ಮೇಲೆ ಬಿತ್ತು. ಆಗ ಅವಳಿಗೆ ಅನ್ನಿಸ್ತು, ಸೂರ್ಯ ಮಂತ್ರವನ್ನೇ ಹೇಳಿಬಿಡೋಣ, ಪರೀಕ್ಷೆ ಮಾಡೋಣ ಅಂತೇಳಿ ನದಿ ದಂಡೆಯಲ್ಲಿ ಮಳಲ ರಾಶಿಯ ಮೇಲೆ ಕುಳಿತು ಸೂರ್ಯದೇವರ ಮಂತ್ರವನ್ನು ಹೇಳುತ್ತಿದ್ದಾಳೆ. ಜಪಾ ಕುಸುಮ ಸಂಕಾಶಂ ಕಾಶ್ಯಪಾಮೇಹಂ ಮಹಾತ್ವಿದ್ಯೋ ತಮೋರಿಂ ಸರ್ವ ಪಾಪಾಗ್ನೋ ಪ್ರಣತೋಸ್ಮಿ ದಿವಾಕರಂ. ಹೇ ಸೂರ್ಯ ಭಗವಾನ್, ನನಗೆ ತೇಜೋವಂತನಾದ ದಿವ್ಯವಾದಂತ ಕಂದನನ್ನ ಕರುಣಿಸು ಅಂದ್ಲು. ಯಾವಾಗ ಕುಂತಿಯಾಗಂದಳು, ಪ್ರಖರ ಕಿರಣಗಳ ಬೀರುತ್ತ ಬಂದ ಭಗವಾನ್ ಭಾಸ್ಕರ ತಾನು. ಪ್ರಖರ ಕಿರಣಗಳ ಬೀರುತ್ತ ಬಂದ ಭಗವಾನ್ ಭಾಸ್ಕರ ತಾನು. ತೇಜೋಮಯನ ರೂಪವ ಕಂಡು ಬೆದರಿದಳು ಕುಂತಿ. ತೇಜೋಮಯನ ರೂಪವ ಕಂಡು ಬೆದರಿದಳು ಕುಂತಿ. ಬೆದರಿದಳು ಕುಂತಿ. ಬಂದ 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 ದಿನಕರನು ಬಂದ. ಪ್ರಖರ ಕಿರಣಗಳ ಬೀರುತ್ತ ಸೂರ್ಯದೇವ ಬಂದ. ಮಂತ್ರವನ್ನ ಸುಮ್ಮನೆ ಆಗ್ತದೋ ಇಲ್ವೋ ಅಂತ ಹೇಳಿದ್ರೆ ಸೂರ್ಯನೇ ಪ್ರತ್ಯಕ್ಷನಾಗಿ ಕುಂತಿ, ಇದೋ ನಿನ್ನ ಮೇಲೆ ಕೃಪಾವಂತನಾಗಿದ್ದೇನಮ್ಮ. ನಿನ್ನ ಕೋರಿಕೆಯಂತೆ ತೇಜೋವಂತನಾದ ದಿವ್ಯವಾದಂತ ಒಂದು ಪುತ್ರ ಸಂತಾನವನ್ನು ಕೊಡ್ತಿದ್ದೇನೆ, ಸ್ವೀಕಾರ ಮಾಡು. ಬೆದರಿದಳೋ ಕುಂತಿ, ಬೆಚ್ಚಿದಳೋ ಕುಂತಿ. ಭಯ ಆಗಲ್ವ ಮತ್ತೆ? ಏನೋ ಸುಮ್ಮನಿರ್ಬೋದು ಮಂತ್ರ ಅಂತ ಹೇಳಿದ್ರೆ ಸಾಕ್ಷಾತ್ ಸೂರ್ಯದೇವ ಬಂದ, ತಗೋ ಮಗನ್ ಕೊಡ್ತೀನಿ ಅಂತಾನೆ. ಆಗ ಕುಂತಿ ಕೈ ಮುಗಿದು ಹೇಳ್ತಿದ್ದಾಳೆ, ಅಯ್ಯ ಸೂರ್ಯದೇವ, ನಾನಿನ್ನು ಕನ್ಯಕಾ ಅವಸ್ಥೆಯಲ್ಲಿದ್ದೇನೆ, ನನಗೆ ಮದುವೆ ಆಗಿಲ್ಲ,
ಗುರುಗಳು ಹೇಳಿದ ಮಂತ್ರ ಫಲಿಸುವುದೋ ಇಲ್ಲವೋ ಎಂದು ಪರೀಕ್ಷೆ ಮಾಡಲಷ್ಟೇ ಇದನ್ನು ಹೇಳಿದೆ ನಾನು. ನಿಜವಾದ ಉದ್ದೇಶ ನನಗಿಲ್ಲಪ್ಪ, ದಯಮಾಡಿ ಮನ್ನಿಸು, ಇಲ್ಲಿಂದ ತೆರಳು. ಸೂರ್ಯದೇವ ಕೋಪದಿಂದ ಕುದಿದು ಹೋದ. ಕುಂತಿ, ಮಂತ್ರ ಫಲಿಸುವುದೋ ಇಲ್ಲವೋ ಎಂದು ತಿಳಿಯಲು ಹೇಳಿದೆಯಾ? ನಿನ್ನಂತ ಅರೆಜ್ಞಾನ ಉಳ್ಳವಳಿಗೆ ಮಂತ್ರದ್ವೇಷವನ್ನು ಮಂತ್ರೋಪದೇಶ ಮಾಡಿದ್ದಾನಲ್ಲ ದೂರ್ವಾಸ, ಅವನನ್ನು ಸುಟ್ಟು ಭಸ್ಮ ಮಾಡಿಬಿಡಬೇಕು. ಅಯ್ಯಯ್ಯೋ, ಇಲ್ಲ ಇಲ್ಲ ಸೂರ್ಯದೇವ, ಇಲ್ಲ. ಆ ಗುರುಗಳದ ಯಾವ ತಪ್ಪೂ ಇಲ್ಲ. ಅವ್ರು ಹೇಳಿದ್ರು ಮದುವೆ ಆದ್ಮೇಲೆ ಈ ಮಂತ್ರ ಹೇಳು ಅಂತ. ತಪ್ಪು ನನ್ನದೇ, ತಪ್ಪು ನಿನ್ನದಾದ ಮೇಲೆ ಇದೋ ಸ್ವೀಕಾರ ಮಾಡು ಅಂತ. ಹಾಗೆಂದ ಕ್ಷಣ ಕುಂತಿಯ ಮುಂದೆ ಒಂದು ದಿವ್ಯ ತೇಜೋಪುಂಜವಾದಂತ ಕಂದ ತಟ್ಟನೆ ಪ್ರತ್ಯಕ್ಷವಾಯಿತು. ಬಂಗಾರದಂತ ಮೈ ಬಣ್ಣ, ಬಳ ಬಳೆಯುವ ಕಣ್ಣುಗಳು, ಕಿವಿಯಲ್ಲಿ ಕುಂಡಲಗಳು, ಎದೆಯನ್ನು ಮುಚ್ಚಿದ ಕವಚವು, ಕಂದ ಸೃಷ್ಟಿಯಾದ ಸೂರ್ಯ ದೇವನೊರದಿಂದ. ಕಂದ ಸೃಷ್ಟಿಯಾದ ಸೂರ್ಯನೊರ ಬಲದಿಂದ. ಕುಂತಿಯ ಮುಂದೆ ದಿವ್ಯವಾದ ಕಂದನ ನಿಲ್ಲಿಸಿ ಸೂರ್ಯದೇವ ಅದೃಶ್ಯನಾಗಿ ಹೋದ. ಬಂಗಾರದಂತ ಮೈ ಬಣ್ಣ, ಒಳವ ಕಣ್ಗಳು, ತಿದ್ದಿ ತೀಡಿದಂತ ನಾಸಿಕ, ಹವಳದಂತ ತುಟಿಗಳು, ಕಿವಿಯಲ್ಲಿ ಕುಂಡಲಗಳು, ಎದೆಗೆ ಕವಚ. ನೋಡಿ, ಆ ಮಗು ಹುಟ್ಟಿದಾಗೆ ಎದೆಯಲ್ಲಿ ಕವಚ ಇತ್ತು. ಕುಂತಿ ಕಂಡವಳೆ ದಿಗ್ಭ್ರಾಂತಳಾದಳು, ಕಣ್ಣೀರಿಟ್ಟಳು. ಅಯ್ಯೋ, ಇದೇನಿದು? ಇದೆಂತ ಸ್ಥಿತಿ? ನಾನಿನ್ನೂ ಕನ್ಯೆಯಾಗೇ ಇದ್ದೇನೆ. ಈ ಮಗುವನ್ನು ಪಡೆದನೆಂದರೆ ನನ್ನ ತಂದೆಯಾದ ಕುಂತಿ ಭೋಜರಾಜನ ಗೌರವ ಏನಾಗಬೇಕು? ಈ ಮಗುವನ್ನೇನು ಮಾಡಲಿ, ಏನು ಮಾಡಲಿ? ಆ ಮಗು ಅಮ್ಮ ಅಂತ ಅಳ್ತಿದೆಯಂತೆ. ಕುಂತಿ ಕಣ್ಣೀರಿಟ್ಟಳು. ಇದು ಶಾಪವೋ ಇದು ವರವೋ ಅರಿಯದಾದೆನು ಶಂಕರನೇ. ಇದು ಶಾಪವೋ ಇದು ವರವೋ ಅರಿಯದಾದೆನು ಶಂಕರನೇ. ಎತ್ತೊಯ್ಯಲೇ ಈ ಕಂದನ, ಬಿಟ್ಟು ಹೋಗಲೇ ನನ್ನ ಸುತನ. ಕಣ್ಣೀರ ಇಟ್ಟಳು ಮಾತೆ ಕುಂತೆ, ಕಣ್ಣೀರ ಇಟ್ಟಳು ಕುಂತೆ ದೇವಿ. ಚಿಕ್ಕ ವಯಸ್ಸಿನ ಕುಂತಿಗೂ ಮಾತೃವಾತ್ಸಲ್ಯ ಬಂದುಬಿಡುತ್ತೆ. ಆ ಮಗುವನ್ನೆತ್ತಿ ಮುದ್ದಾಡ್ತಾಳೆ. ಅಯ್ಯೋ ಮಗುವೇ, ಎದೆಂತ ಸ್ಥಿತಿ ಬಂತು ನಿನಗೆ? ನಿನ್ನನ್ನು ಮಗನೆಂದು ಒಪ್ಪಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲವಲ್ಲಪ್ಪ. ಆದರೆ ನನ್ನಿಂದ ಪಡೆದವಳಾಗಿರುವೆ, ಏನು ಮಾಡ್ಲಿ ಅಂತ ಆಲೋಚನೆಗೆ ತಂದುಕೊಂಡ್ಲು. ತಂದೆಯ ಗೌರವವನ್ನು ಹಾಳು ಮಾಡುವುದಕ್ಕಿಂತ ಈ ಮಗುವನ್ನು ಜಲಪಾಲು ಮಾಡುವುದಿತ್ತು ಮೇಲು ಅಂತೇಳಿ ಅಲ್ಲೊಂದು ಬಿದ್ದಿದಂತ ಮರದ ಪುಟ್ಟಿಯನ್ನು ತಂದಳು. ತಾನು ಹುಟ್ಟಿದ್ದ ವಸ್ತ್ರದಲ್ಲಿ ಒಂದು ತುಂಡನ್ನು ಒರಿದು ಅದಕ್ಕೆ ಹಾಸಿದಳು. ಅದರ ಮೇಲೆ ಮಗುವನ್ನಿಟ್ಟು ಆ ಗಂಗಾ ಮಾತೆಯ ಮುಂದೆ ಬೇಡ್ತಿದ್ದಾಳಂತಮ್ಮ, ನನ್ನ ಕಂದನಲ್ಲ ನೀತ, ನಿನ್ನ ಕಂದ ಗಂಗಾ ಮಾತಾ. ಅಮ್ಮ, ಈ ಮಗುವನ್ನ ನಿನ್ನ ಮಡಲಲ್ಲಿ ಇಡ್ತಿದ್ದೇನೆ ತಾಯಿ. ಪಡೆದ ನಾನು ನನ್ನವನೆಂದು ಹೇಳಿಕೊಳ್ಳುವ ಯೋಗ್ಯತೆ ಇಲ್ಲ ಅಮ್ಮ. ಅದಕ್ಕೆ ಮಗುವನ್ನ ರಭಸದಿಂದ ಅರಿಯದೆ ಮೆಲ್ಲ ಮೆಲ್ಲ ತೇಲಿಸು, ರಭಸದಿಂದ ಅರಿಯದೆ ಮೆಲ್ಲ ಮೆಲ್ಲ ತೇಲಿಸು. ಈ ನನ್ನ ಕಂದನ ತಾಯಿ ನೀನು ರಕ್ಷಿಸು, ರಭಸದಿಂದ ಅರಿಯದೆ ಮೆಲ್ಲ ಮೆಲ್ಲ ತೇಲಿಸು. ತಾಯಿ ನನ್ನ ಕಂದನ ನೀನು ಗಂಗೆ ರಕ್ಷಿಸು ಎಂದು